ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. 45 ದಿನಗಳ ಕಾಲ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ ಇವತ್ತು ಫೆಬ್ರವರಿ 3ನೇ ತಾರೀಕು ವಸಂತ ಪಂಚಮಿಯ ಪುಣ್ಯ ಸ್ನಾನಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ. ಹಾಗಾಗಿನೇ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಪುಣ್ಯ ಸ್ನಾನಕ್ಕೋಸ್ಕರ ಇವತ್ತು ಮಹಾಕುಂಭಮೇಳಕ್ಕೆ ಬಂದಿದ್ದಾರೆ. ಕಳೆದ ಬಾರಿ ಜನವರಿ 29ನೇ ತಾರೀಕು ಮೌನಿ ಅಮಾವಾಸ್ಯೆ. ಸೊ ಆ ದಿನ ಆದಂತಹ ದುರಂತದ ಬಳಿಕ ಜಿಲ್ಲಾಡಳಿತವು ಕೂಡ ಎಚ್ಚೆತ್ತುಕೊಂಡಿದೆ, ಸಕಲ ರೀತಿಯಿಂದ ಕ್ರಮಗಳನ್ನ ಅಲ್ಲಿ ತೆಗೆದುಕೊಂಡಿದೆ. ಈ ಬಾರಿ ಯಾವುದೇ ರೀತಿಯ ಅನಾಹುತಗಳು ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ವಸಂತ ಪಂಚಮಿಯ ಪುಣ್ಯ ಸ್ನಾನದಂದು ನಾಗಸಾಧುಗಳು, ಸಾಧು ಸಂತರು ಎಲ್ಲರೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಬಹಳ ವಿಶೇಷ. ಆದರೆ ಮೌನಿ ಅಮಾವಾಸ್ಯೆಯ ವಿಶೇಷವಾದಂತಹ ದಿನ ಆದಂತಹ ದುರಂತ 30 ಮಂದಿ ಬಲಿಯಾಗಿದ್ದರು. 60ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಅದಾದ ನಂತರ ಇಲ್ಲಿನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಇಂತಹ ಘಟನೆ ಮರುಕಳಿಸದೆ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಅಮೃತ ಸ್ನಾನವನ್ನ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಲಕ್ಷಾಂತರ ಸಾಧು ಸಂತರು ಮಾಡಿದ್ದಾರೆ. 3 ಕೋಟಿಗೂ ಅಧಿಕ ಭಕ್ತರು ಇವತ್ತು ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.